495 ವರ್ಷಗಳ ಕಾಯುವಿಕೆಯ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಗೊಂಡು ಬಾಲರಾಮನ ಪ್ರಾಣ ಪ್ರತಿಷ್ಠೆಯು ಸೋಮವಾರ ನಡೆದಿದ್ದು ಇದೀಗ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ. 7,000ಕ್ಕೂ ಹೆಚ್ಚು ಗಣ್ಯರ ಉಪಸ್ಥಿತಿಯಲ್ಲಿ ಪ್ರಧಾನಿ ಮೋದಿ ಗರ್ಭಗುಡಿಯನ್ನು ಪ್ರವೇಶಿಸಿದರು. RSS ಮುಖ್ಯಸ್ಥ ಮೋಹನ್ ಭಾಗವತ್, ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್, ಪೇಜಾವರದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥರು, ವಿದ್ವಾಂಸ ಗಣೇಶ್ವರ ಶಾಸ್ತ್ರಿ ಗರ್ಭಗುಡಿಯಲ್ಲಿದ್ದು ಕ್ರಿಯಾವಿಧಿಗಳಿಗೆ ಸಾಕ್ಷಿಯಾದರು. ಸೂರ್ಯಚಂದ್ರರ ಶಕ್ತಿಯನ್ನು ತುಂಬಿಕೊಂಡಿರುವ ಕಣ್ಣುಗಳನ್ನು ತೆರೆಸುವ ಕ್ರಿಯೆಯೇ ನೇತ್ರೋನ್ಮಿಲನ. ಬಾಲರಾಮನ ವಿಗ್ರಹಕ್ಕೆ ಪ್ರಧಾನ ಆಚಾರ್ಯರು ನೇತ್ರೋನ್ಮಿಲನವನ್ನು ನಡೆಸಿದ್ರು. ಬಲಗಣ್ಣಿಗೆ ತುಪ್ಪ, ಎಡಗಣ್ಣಿಗೆ ಬೆಣ್ಣೆಯನ್ನು ಹಚ್ಚಿದ ಕಣ್ಣುಗಳ ಸುತ್ತ ವೃತ್ತಾಕಾರವಾಗಿ ಬಂಗಾರದ ಕಡ್ಡಿಯಿಂದ ಗೀರುವ ಮೂಲಕ ಈ ಪ್ರಕ್ರಿಯೆ ನಡೆಯಿತು. ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಆಚಾರ್ಯರ ನೇತೃತ್ವದಲ್ಲಿ ಪ್ರಾಣ ಪ್ರತಿಷ್ಠೆವರೆಗಿನ ಪೂರ್ವ ಕ್ರಿಯೆಗಳು ನಡೆದವು. 12:20ರಿಂದ ಪ್ರಾಣ ಪ್ರತಿಷ್ಠಾಪನೆಯನ್ನು ಉಡುಪಿಯ ಪೇಜಾವರ ಪೀಠಾಧಿಪತಿಗಳಾದ ವಿಶ್ವಪ್ರಸನ್ನ ತೀರ್ಥರು ನೆರವೇರಿಸಿದರು. ಪೂರ್ಣ ಉಪವಾಸವಿದ್ದ ಶ್ರೀಗಳು ನಿತ್ಯ ಅನುಷ್ಠಾನಗಳನ್ನು ನಡೆಸಿ ಶ್ರೀರಾಮನ ಮೂಲಮಂತ್ರ ಜಪ ಮಾಡಿ ನ್ಯಾಸಕ್ರಿಯೆಯನ್ನು ನಡೆಸಿ ಗರ್ಭಗುಡಿಯನ್ನು ಪ್ರವೇಶಿಸಿದರು. ಮೂಲ ಮಂತ್ರದ ಉಚ್ಚಾರಣೆಯೊಂದಿಗೆ 10 ನಿಮಿಷಗಳ ಕಾಲ ಪ್ರತಿಷ್ಠಾಪನೆಯನ್ನು ನಡೆಸಿದರು.
ಈ ಪವಿತ್ರ ಗಳಿಗೆಯಿಂದಲೇ ನಾವು ಮುಂದಿನ 1000 ವರ್ಷಗಳ ಭಾರತಕ್ಕೆ ಅಡಿಗಲ್ಲು ಹಾಕಬೇಕಾಗಿದೆ. ಮಂದಿರ ನಿರ್ಮಾಣವನ್ನು ದಾಟಿ ಬಲಿಷ್ಠ ಭವ್ಯ ಮತ್ತು ದಿವ್ಯ ಭಾರತವನ್ನು ಕಟ್ಟಲು ನಿರ್ಧರಿಸಬೇಕಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಉದ್ದೇಶಿಸಿ ಮೋದಿ ಮಾತನಾಡುತ್ತಿದ್ದರು. ಈ ಪವಿತ್ರ ಗಳಿಗೆಯಿಂದಲೇ 1000 ವರ್ಷಗಳ ಭಾರತಕ್ಕೆ ಅಡಿಗಲ್ಲು ಹಾಕಿದ್ದೇವೆ. ಶತಮಾನಗಳ ದೀರ್ಘ ಕಾಯುವಿಕೆಯ ನಂತರ ರಾಮನ ಆಗಮನವಾಗಿದೆ. ಅವನಿನ್ನೂ ಟೆಂಟಿನಲ್ಲಿರುವುದಿಲ್ಲ, ಭವ್ಯ ಮಂದಿರದಲ್ಲಿರುತ್ತಾನೆ. ಜನವರಿ 22, 2024 ಕೇವಲ ಒಂದು ದಿನಾಂಕವಲ್ಲ, ಅದು ನವಯುಗದ ಆರಂಭದ ಸಂಕೇತ. ರಾಮ ಭಾರತದ ಹೆಮ್ಮೆ, ಭಾರತದ ಘನತೆ. ರಾಮ ಭಾರತದ ಪ್ರಭಾವ. ರಾಮ ಭಾರತದ ಸಮಗ್ರತೆಯಾಗಿದ್ದಾನೆ. ರಾಮನ ಪ್ರಾಣ ಪ್ರತಿಷ್ಠಾಪನೆ ಸಾವಿರಾರು ವರ್ಷಗಳ ಕಾಲ ಪರಿಣಾಮ ಬೀರುತ್ತದೆ. 1000 ವರ್ಷಗಳ ಬಳಿಕವೂ ಜನ ಈ ಕಾಲವನ್ನು ನೆನಪಿಸಿಕೊಳ್ಳುತ್ತಾರೆ ಎಂದರು ಪ್ರಧಾನಿ ಮೋದಿ. हमारे रामलला अब इस दिव्य मंदिर में रहेंगे. मेरा पक्का विश्वास है, अपार श्रद्धा है कि जो घटित हुआ है इसकी अनुभूति देश के, विश्व के कोने कोने में राम भक्तों को हो रही होगी. ये क्षण अलौकिक है. ये पल पवित्रतम है. ये माहौल, ये वातावरण, ये ऊर्जा, ये घड़ी प्रभु श्री राम का हम सब पर आशीर्वाद है. 22 जनवरी 2024 का ये सूरज एक अद्भुत आभा लेकर आया है. 22 जनवरी 2024 ये कैलेंडर पर लिखी एक तारीख नहीं, ये एक नए काल चक्र का उद्गम है. राम मंदिर के भूमि पूजन के बाद से प्रतिदिन पूरे देश में उमंग और उत्साह बढ़ता ही जा रहा था. निर्माण कार्य देख देशवासियों में हर दिन एक नया विश्वास पैदा हो रहा था. आज हमें सदियों के उस धैर्य की धरोहर मिली है. आज हमें श्री राम का मंदिर मिला है. गुलामी की मानसिकता को तोड़कर उठ खड़ा हो राष्ट्र. अतीत के हर दंश से हौसला लेता हुआ राष्ट्र ऐसे ही नव इतिहास का सृजन करता है. आज से 1000 साल बाद भी लोग आज की इस तारीख की, आज के इस पल की चर्चा करेंगे. और ये कितनी बड़ी राम कृपा है कि हम सब इस पल को जी रहे हैं, इसे साक्षात घटित होते देख रहे हैं. ನನ್ನ ಬದುಕು ಧನ್ಯವಾಯಿತು. ಆ ಘಳಿಗೆಯಲ್ಲಿ ಮೂಕ ವಿಸ್ಮಿತನಾದೆ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿದ ಪೇಜಾವರ ಪೀಠಾಧಿಪತಿ ವಿಶ್ವಪ್ರಸನ್ನ ತೀರ್ಥರ ಅಂತಃಸ್ಫೂರ್ತಿಯ ನುಡಿಯದು. ಶ್ರೀರಾಮ ಜನ್ಮಭೂಮಿಯಲ್ಲಿ ಮಂದಿರ ಆಗಬೇಕೆಂದು 1-2 ವರ್ಷದ ಕನಸಲ್ಲ, 5-6 ಶತಮಾನದ ಕನಸು. ಭಾರತೀಯರೆಲ್ಲ ಧಾರ್ಮಿಕ ಶ್ರದ್ಧಾಳುಗಳ ಆಸ್ತಿಕರ ಹಾರೈಕೆ ಇಂದು ಈಡೇರಿದೆ ಎನ್ನಬಹುದು. ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆ ಮಾಡುವ ರೂಪದಲ್ಲಿ ಅದು ಒದಗಿ ಬಂತು. ಈ ಕ್ಷಣಕ್ಕೆ ಸಾಕ್ಷಿಯಾಗುವ ಸೌಭಾಗ್ಯ ನನಗೆ ಲಭಿಸಿತು. ಶ್ರೀರಾಮ ವ್ಯಕ್ತಿಯಲ್ಲ, ಧರ್ಮವೇ ಮೇಳೈಸಿ ಬಂದಂತೆ ಭಾಸವಾಯಿತು.
ಇಂಥದ್ದೊಂದು ಗಳಿಗೆ ನನ್ನ ಬದುಕಿನಲ್ಲಿ ಕೂಡಿ ಬಂದದ್ದೇ ಸೋಜಿಗ ಎಂದರು ಪೇಜಾವರ ಶ್ರೀಗಳು. ಒಂದು ಹಂತದಲ್ಲಿ ಪೇಜಾವರ ಮಠಾಧೀಶ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಗರ್ಭಗುಡಿಯಲ್ಲಿ ಮುಖ ಮುಚ್ಚಿಕೊಂಡರು. ಅದೇಕೆ ಗೊತ್ತಾ? ರಾಮಲಲ್ಲನಿಗೆ ನೈವೇದ್ಯ ಮಾಡುವ ಸಂದರ್ಭದಲ್ಲಿ ದೇವರನ್ನು ನೋಡಬಾರದು ಎಂಬ ಶಾಸ್ತ್ರೀಯ ನಿಯಮ. ಪ್ರಧಾನಿ ಮೋದಿಯವರು ರಾಮಲಲ್ಲನಿಗೆ ಭಕ್ಷ್ಯ ಮತ್ತು ಫಲಗಳನ್ನು ನೈವೇದ್ಯ ಮಾಡುತ್ತಿದ್ದರು. ಈ ವೇಳೆ ಮೋದಿ ಸಮೀಪವೇ ಇದ್ದ ಪೇಜಾವರ ಮಠಾಧೀಶರು ತಮ್ಮ ಅಂಗವಸ್ತ್ರದಿಂದ ಮುಖ ಮುಚ್ಚಿಕೊಂಡರು. ಜತೆಗೆ ವಿಧಿವಿಧಾನಗಳು ನಡೆಯುತ್ತಿದ್ದ ವೇಳೆ ಅವರು ಮಂತ್ರೋಚ್ಚಾರಣೆ ಮಾಡುತ್ತಿದ್ದರು. ಜತೆಗೆ ಕೆಲ ಸಂದರ್ಭದಲ್ಲಿ ಪ್ರಧಾನಿಗೆ ಸಲಹೆ ಸೂಚನೆಗಳನ್ನು ನೀಡುತ್ತಿರುವುದು ಕಂಡುಬಂತು. ಪುರೋಹಿತರು ಮಂತ್ರೋಚ್ಚಾರಣೆ ಮಾಡುತ್ತಿದ್ದಂತೆ ಪ್ರಧಾನಿ ಮೋದಿ, RSS ಮುಖ್ಯಸ್ಥ ಮೋಹನ್ ಭಾಗವತ್ ಕಮಲದ ಹೂ ಸೇರಿದಂತೆ ವಿವಿಧ ಪುಷ್ಪಗಳಿಂದ ಅರ್ಚನೆ ಮಾಡಿದರು. ತೆಂಗಿನಕಾಯಿ, ಬಾಳೆಹಣ್ಣು ಸೇರಿದಂತೆ ವಿವಿಧ ಫಲಗಳಿಂದ ಬಾಲರಾಮನಿಗೆ ನೈವೇದ್ಯ ಮಾಡಿದರು. ನಂತರ ಭಕ್ತಿ ಪುರಸ್ಸರವಾಗಿ ವೇದಮಂತ್ರ ಕೋಶಗಳ ನಡುವೆ ಆರತಿಯನ್ನು ಬೆಳಗಿದ್ರು. ಧಾರ್ಮಿಕ ವಿಧಿವಿಧಾನಗಳು ಮುಕ್ತಾಯವಾದ ಬಳಿಕ ಗರ್ಭಗುಡಿಯಲ್ಲಿ ಪ್ರಧಾನಿಯವರು ಹಮ್ಮು ಬಿಮ್ಮು ಮರೆತು ಕೃತಾರ್ಥ ಭಾವದಿಂದ ರಾಮಲಲ್ಲನ ಪ್ರತಿಮೆ ಎದುರು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಮೋದಿಯವರು ಹೊಸ ಸಂಸತ್ ಭವನ ಲೋಕಾರ್ಪಣೆ ವೇಳೆ ನಡೆದಿದ್ದ ಧಾರ್ಮಿಕ ಕಾರ್ಯಕ್ರಮದ ಮುಕ್ತಾಯದ ಬಳಿಕ ಈ ರೀತಿ ನಡೆದುಕೊಂಡಿದ್ದರು. ಪ್ರಾಣ ಪ್ರತಿಷ್ಠೆಯ ಮುಕ್ತಾಯದ ಕೂಡಲೇ ಗರ್ಭಗುಡಿಯಲ್ಲಿ ಉಪಸ್ಥಿತರಿದ್ದ ಸ್ವಾಮೀಜಿಯೊಬ್ಬರು ಪ್ರಧಾನಿ ಮೋದಿಯವರನ್ನು ಆತ್ಮೀಯವಾಗಿ ತಮ್ಮ ಬಳಿಗೆ ಆಹ್ವಾನಿಸಿದರು. ಅವರ ಬಳಿ ಸಾಗಿದ ಮೋದಿ ಆಶೀರ್ವಾದ ಪಡೆದರು. ಈ ವೇಳೆ ಸ್ವಾಮೀಜಿ ಪ್ರಧಾನಿಗೆ ಚಿನ್ನದ ಉಂಗುರವನ್ನು ತೊಡಿಸಿದರು.